Give me a digital thumbs up. Perfect. Team leaders. Any new candidates, BDS, are in this meeting? Anyone attending first time meeting, kindly give me a digital thumbs up. Okay, perfect. So today's session basically ಇವತ್ತಿನ ಮೀಟಿಂಗ್ ನೆಕ್ಸ್ಟ್ ಅರೌಂಡ್ 25-30 minutes ಐ ಟೇಕ್ ದಿಸ್ ಟುಡೇಸ್ ಮೀಟಿಂಗ್. ಇವತ್ತಿನ ಮೀಟಿಂಗ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಬಗ್ಗೆ ಒಂದ್ಸರಿ ನಾವು ರಿವೈಸ್ ಮಾಡೋಣ. ಪ್ರೋಗ್ರಾಮ್ ಅಲ್ಲಿ ಏನಿದೆ, ಏನೇನ್ ಅಪ್ಡೇಟ್ ಆಗಿದೆ ಅಪ್ಲಿಕೇಶನ್ ಅಲ್ಲಿ, ಮತ್ತೆ ಕೋರ್ಸಸ್ ಅಲ್ಲಿ ಏನೇನು ಫೀಚರ್ಸ್ ಆಡ್ ಆನ್ ಆಗಿದೆ, ಜೊತೆಗೆ ಬೆನಿಫಿಟ್ ಪ್ರೋಗ್ರಾಮ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ 15-20 minutes ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಜೊತೆಗೆ ಅದಾದ ನಂತರ ಇವತ್ತು ನಾನು ಒಂದು ಎಕ್ಸೈಟೆಡ್ ಸ್ಟೋರಿ ಕೂಡ ಹೇಳ್ತೀನಿ. ಸೊ ಆ ಸ್ಟೋರಿದಲ್ಲಿ ಒಂದಿಷ್ಟು ವಿಷಯಗಳನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಓಕೆ, ಐ ಥಿಂಕ್ ಎಲ್ಲ ಜಾಯಿನ್ ಆಗಿದಾರ ಅಥವಾ ಜಾಯಿನ್ ಆಗೋರು ಆಗ್ತಾ ಇರ್ಲಿ, ತೊಂದ್ರೆ ಇಲ್ಲ. ಎಸ್, ಸೊ ನಾನು ಸ್ಕ್ರೀನ್ ಶೇರ್ ಮಾಡಿ ಸೊ ನಾನು ಅಪ್ಲಿಕೇಶನ್ ನ ರನ್ ಮಾಡ್ತೀನಿ. ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮ ಆಡಿಯೋ ವಿಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಇವತ್ತಿನ ಮೀಟಿಂಗ್ ನಲ್ಲಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಇರುತ್ತೆ ಅಬೌಟ್ ದಿ ಪ್ರೋಗ್ರಾಮ್. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆನಾ, ಏನೇನು ಮಾಡಿಫಿಕೇಶನ್, ಏನೇನು ಅಪ್ಡೇಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಬ್ರೀಫ್ ಆಗಿ ಒಂದು 5-10 minutes ಅಪ್ಲಿಕೇಶನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಜೊತೆಗೆ ಅದರ ಅಪ್ಲಿಕೇಶನ್ ಜೊತೆಗೆ ಬೆನಿಫಿಟ್ ಪ್ರೋಗ್ರಾಮ್ ಮತ್ತೆ ಲಾಯಲ್ಟಿ ಪ್ರೋಗ್ರಾಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀನಿ. ಅದಾದ್ಮೇಲೆ ಒಂದು ಸ್ಟೋರಿ ಇರುತ್ತೆ, ಆ ಸ್ಟೋರಿದಲ್ಲಿ ಒಂದು ಇಂಪಾರ್ಟೆಂಟ್ ಮಾರಲ್ ಇರುತ್ತೆ, ಅದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಓಕೆ, ಫಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಎಸ್, ನಮ್ಮ ಮೊಬೈಲ್ ಅಪ್ಲಿಕೇಶನ್ ವೆರಿ ಸಿಂಪಲ್. ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಿ ಎನಿ ಒನ್ ಇಂಡಿಯಾದಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಅಂಡ್ ಲ್ಯಾಂಗ್ವೇಜಸ್ ಇಲ್ಲಿ ಸಿಗುತ್ತೆ. ಅಕಾಡೆಮಿಕ್ಸ್ ಅಂತ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ನಾವು ಕವರ್ ಮಾಡ್ತೀವಿ. ಸ್ಟೇಟ್ ಬೋರ್ಡ್ ಮತ್ತೆ CBSE. ಸೊ CBSE ಬಂದು ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್. ಸ್ಟೇಟ್ ಬೋರ್ಡ್ ಬಂದು ಇಂಡಿವಿಜುವಲ್ ಸ್ಟೇಟ್ಸ್ ಸೆಲೆಕ್ಟ್ ಮಾಡಿ ಕಲಿಬಹುದು. ಎಕ್ಸಾಂಪಲ್ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಆಕ್ಸೆಸ್ ಮಾಡ್ಬೇಕು ಅಂದ್ರೆ, ಸೊ ಇಲ್ಲಿ ಪ್ರೊಫೈಲ್ ಅಂತ ಆಪ್ಷನ್ ಇದೆ. ಸೊ ಪ್ರೊಫೈಲಿಗೆ ಹೋದ್ರೆ ಚೇಂಜ್ ಬೋರ್ಡ್, ಇದು ಬಂದು ಸ್ಟೂಡೆಂಟ್ ಪ್ರೊಫೈಲ್. ಓಕೆ, ಯೂಸರ್ ಯಾರು ಇರ್ತಾರೆ ಅವ್ರದ್ದು ಯೂಸರ್ದು ಪ್ರೊಫೈಲ್ ಇರುತ್ತೆ. ಸೊ ಇದು ನಾನು ಯಾವಾಗ್ಲೂ ಇಲ್ಲಿ ಒಂದು ಆಪ್ಷನ್ ಇದೆ. ಓಕೆ, ಈ ನೋಡಿ, ಇದು ಆಕ್ಚುಲಿ ನಮ್ದು ಕಂಪನಿ ಹೆಸರು ಅಪ್ಸ್ಕಿಲ್ ಅಲ್ವಾ, ಬಟ್ ಇಲ್ಲಿ ಅಪ್ಸ್ಕಿ ಅಂತ ಇದೆ. ಓಕೆ, ಇದು ಅಪ್ಸ್ಕಿ ಅಂದ್ರೆ ಯಾರಾದ್ರೂ ಮೀನಿಂಗ್ ಹೇಳ್ಬೋದಾ ಮೀಟಿಂಗ್ ಅಲ್ಲಿ ಇರೋದು? ಟ್ರೈ ಮಾಡಿ ನೋಡೋಣ, ಯಾರಾದ್ರೂ ಮೀಟಿಂಗ್ ಅಲ್ಲಿ ಅಪ್ಸ್ಕಿ ಮೀನಿಂಗ್ ಏನಂತ ಹೇಳಿ. ಮುಂದೆ ಬರಲಿರುವ ಯೋಜನೆಗಳು ಅಂತಾನೆ ಸರ್. ಯೂಸ್ ಮಾಡ್ತಾರೆ ವರ್ಡ್ ಅಪ್ಸ್ಕಿ ಅಂತೇಳಿ. ಸೊ ಯೂಶಲಿ ಹಿಮಾಲಯಗಳಲ್ಲಿ ಹತ್ತೋರು ಸ್ಕೈ ಅಂದ್ರೆ ಆ ಸ್ಕೈಗೆ ಟಚ್ ಆಗೋದು ಅಷ್ಟು ಮೇಲಕ್ಕೆ ಹೋಗಿರ್ತಾರಲ್ಲ,
ಅವಾಗ ಅವ್ರ ಮೋಟಿವೇಶನ್ಗೆ ಅಪ್ ಸ್ಕೈ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅದು ಈ ಜಪಾನೀಸು ಚೈನೀಸು ಜಾಸ್ತಿ ವರ್ಡ್ ನ ಯೂಸ್ ಮಾಡ್ತಾರೆ, ಇಂಡಿಯನ್ಸ್ ಕೂಡ ಯೂಸ್ ಮಾಡ್ತಾರೆ. ಲೈಕ್ ಅಪ್ ಸ್ಕೈ ಅಂತ. ಓಕೆ, ಬಟ್ ಅದು ಇವನ್ ನಮ್ಮ ಇದು ಆಕ್ಚುಲಿ ನಾನು ಮೆನ್ಷನ್ ಮಾಡ್ಬೇಕು ಅಂತ ಮಾಡಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಅದೇ ವರ್ಡ್ ಎಂಟರ್ ಆಗಿದೆ, ಬಟ್ ಸ್ಟಿಲ್ ಅದು ಆ ಮೀನಿಂಗ್ ಇದೆ. ಅಂದ್ರೆ ಒಂದು ಮೋಟಿವೇಶನ್ ತಕೊಳ್ಳೋದಕ್ಕೆ ಒಂದು ವರ್ಡ್. ಯೂಶಲಿ ಇವಾಗ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇರ್ತಕ್ಕಂತ ಕೆಲಸಗಳು ಮಾಡೋ ಟೈಮಲ್ಲಿ ಒಂದಿಷ್ಟು ವರ್ಡ್ಸ್ ನ ಯೂಸ್ ಮಾಡ್ತಾರೆ. ಇವಾಗ ಥ್ರೆಡ್ ಪುಲ್ ಮಾಡೋದಾಗಿರ್ಬೋದು, ಅಥವಾ ಹಿಲ್ ಸ್ಟೇಷನ್ ನ ಬೈ ವಾಕ್ ಮಾಡೋದಾಗಿರ್ಬೋದು. ಆ ಟೈಮಲ್ಲಿ ಸ್ಲೋಗನ್ಸ್ ಹೆಂಗ್ ಹೇಳ್ತಾರೆ ಆ ತರದ್ದು ಇದು ಅಪ್ ಸ್ಕೈ ಅಂದ್ರೆ ಮೇಲೆ ಹೋಗೋದಕ್ಕೆ ಒಂದು ಮೋಟಿವೇಶನ್ ಅನ್ನೋ ತರ ಒಂದು ಮೀನಿಂಗ್ ಬರುತ್ತೆ ಅಪ್ ಸ್ಕಿ ಅಂತೇಳಿ. ಇದು ನನ್ಗೆ ಒಬ್ರು ಫಾರಿನ್ ಫ್ರೆಂಡ್ ಇದ್ರ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ ನಮ್ಮ ಆಪ್ ನ ಆಕ್ಚುಲಿ ಅವರು ಸ್ಟಡಿ ಮಾಡಿ ನನಗೆ ಕಾಲ್ ಮಾಡಿ ಇದ್ರದ್ದು ಮೀನಿಂಗ್ ಅಂದ್ರೆ ಅಪ್ಸ್ಕಿದು ಮೀನಿಂಗ್ ಹೇಳಿದ್ರು. ಅಂದ್ರೆ ನಾನು ಇದು ಆಪ್ ಆಕ್ಸೆಸ್ ಅವ್ರಿಗೆ ಕೊಟ್ಟಿದ್ದೆ. ಆ ಟೈಮಲ್ಲಿ ಅವರು ಇದ್ರದ್ದು ಮೀನಿಂಗ್ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಈ ತರ ಇದೆ ಅಂತ. ಓಕೆ, ಸೊ ಅಪ್ಲಿಕೇಶನ್ ನಾವು ಇಲ್ಲಿ ಎನಿ ಸ್ಟೂಡೆಂಟ್ ಸರ್ಚ್ ಮಾಡಿದ್ರೆ, ಸೊ ಇಲ್ಲಿ ಚೇಂಜ್ ಬೋರ್ಡ್ ಅಂತ ಅಪ್ಲಿಕೇಶನ್ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ CBSE ಸಿಗುತ್ತೆ, ಸ್ಟೇಟ್ ಬೋರ್ಡ್ ಸಿಗುತ್ತೆ. CBSE ಬಂದು ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್. ಅದೇ ರೀತಿ ಸ್ಟೇಟ್ಸ್ ಬೋರ್ಡ್ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್, ಆಂಧ್ರ ಪ್ರದೇಶಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಸ್ಟೇಟ್ ಬೋರ್ಡ್ ಅಲ್ಲಿ ಓದೋಂತ ಮಕ್ಕಳು ಆಂಧ್ರ ಪ್ರದೇಶ್. ಅದೇ ರೀತಿ ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಜಮ್ಮು ಕಾಶ್ಮೀರ್, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ತಮಿಳುನಾಡು, ತೆಲಂಗಾಣ, ಉತ್ತರಾಖಂಡ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್. ಈ ತರದ್ದು ಮಲ್ಟಿಪಲ್ ಸ್ಟೇಟ್ಸ್. ಆ ಸ್ಟೇಟಿನ ಸ್ಟೂಡೆಂಟ್ ಈ ಸ್ಪೆಸಿಫಿಕ್ ಸಿಲೆಬಸ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಕ್ಲಾಸಸ್ ಅಂತ ಬಂದ್ರೆ ನರ್ಸರಿ ಟು PUC ವರೆಗೂ ಇದೆ. ಸೊ ನರ್ಸರಿ PUC ಅಂತ ಬಂದ್ರೆ ಇಲ್ಲಿ ಸಪೋಸ್ ನಾನು PUC ದಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೂರು ಕೂಡ ಅವೈಲೇಬಲ್ ಇರುತ್ತೆ PUC ದಲ್ಲಿ. ಓಕೆ, ಅಂದ್ರೆ ನಾವು ನರ್ಸರಿಯಿಂದ ಅಪ್ ಟು PUC ವರೆಗೂ ಆಲ್ ಓವರ್ ಇಂಡಿಯಾ ನಮ್ಮ ಕ್ಲಾಸಸ್ ಕಂಟೆಂಟ್ ನ ಸ್ಟೂಡೆಂಟ್ ಗೆ ರೆಕಮೆಂಡ್ ಮಾಡ್ಬೋದು. ಸೊ ಜೊತೆಗೆ ಸಿಲೆಬಸ್ ಹೋಮ್ ಪೇಜ್ ಅಲ್ಲಿ ಎಲ್ಲ ಟಾಪಿಕ್ ವೈಸ್ ಕಂಟೆಂಟ್ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಷನ್ ಆಪ್ಷನ್ ಇರುತ್ತೆ. ಸಪೋಸ್ CBSE ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇಂಗ್ಲಿಷ್ ಮತ್ತೆ ಹಿಂದಿದಲ್ಲಿ ಆಕ್ಸೆಸ್ ಅವೈಲೇಬಲ್ ಇದೆ. ಅದೇ ರೀತಿ ನಾವು ಸ್ಟೇಟ್ ಬೋರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಾವು ಇವನ್ ಸ್ಟೇಟ್ ಬೋರ್ಡ್ ರೀಜನಲ್ ಲ್ಯಾಂಗ್ವೇಜಸ್ ಕೂಡ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಐ ಥಿಂಕ್ ಇಷ್ಟು ಇನ್ಫಾರ್ಮೇಶನ್ ಎಲ್ಲರಿಗೂ ಕ್ಲಿಯರ್ ಇದೆ. ಪರ್ಫೆಕ್ಟ್. ಸೊ ಇದರಲ್ಲಿ ಇನ್ನ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಕೂಡ ಆಪ್ ನ ಡೌನ್ಲೋಡ್ ಮಾಡಬಹುದು, ಯಾರಾದ್ರೂ ಡೌನ್ಲೋಡ್ ಮಾಡಬಹುದು. ಡೌನ್ಲೋಡ್ ಮಾಡಿದ್ಮೇಲೆ ನಮ್ಗೆ ಟ್ರಯಲ್ ಆಪ್ಷನ್ ಇರುತ್ತೆ. 7 days ಟ್ರಯಲ್ ಆಪ್ಷನ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಎಕ್ಸಾಂಪಲ್ ಇಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಎನಿ ಒನ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ ಸಬ್ಜೆಕ್ಟ್ ಅನಿಮೇಟೆಡ್ ವಿಡಿಯೋ ಲೆಸನ್ಸ್ ಅಲ್ಲಿ ಇರುತ್ತೆ. ಎಲ್ಲ ಕಂಟೆಂಟ್ ಕೂಡ ಅನಿಮೇಷನ್ ಅಲ್ಲಿ ಇರುತ್ತೆ. ಮಕ್ಕಳಿಗೆ ಈಸಿಯೆಸ್ಟ್ ಮೆಥಡ್ ಅಲ್ಲಿ, ಲೈಕ್ ಎಂಟರ್ಟೈನಿಂಗ್ ಮೆಥಡ್, ಅಂದ್ರೆ ತುಂಬಾ ಈಸಿಯೆಸ್ಟ್ ಮೆಥಡ್ ಅಲ್ಲಿ ವಿಡಿಯೋ ಕಂಟೆಂಟ್ ನ ಮಕ್ಕಳು ಆಕ್ಸೆಸ್ ಮಾಡಬಹುದು. ಎಲ್ಲಾನು ಕೂಡ ಅನಿಮೇಟೆಡ್ ಅಲ್ಲಿ ಇರುತ್ತೆ, ಅನಿಮೇಷನ್ ಅಲ್ಲಿ. ಸೊ ಇದು ನಾನು ಶೋ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲ ಕೂಡ ಅನಿಮೇಷನ್ ಅಲ್ಲಿ ಇದೆ. ಓಕೆ, ಸೊ ಜಸ್ಟ್ 1-2-3 ವಿಡಿಯೋ ಪ್ಲೇನ್ ಮಾಡಿ ಇವತ್ತು ನಾವು ವಾಚ್ ಮಾಡುವ. ಸೊ ಇಲ್ಲಿ ಟೈಪ್ಸ್ ಆಫ್ ರೆಸ್ಪಿರೇಷನ್ ಅಂತ ಇದೆ. ಲೆಟ್ ಮಿ ಜಸ್ಟ್ ಪ್ಲೇ ದಿಸ್ ವಿಡಿಯೋ. Respiration is of two types, Arabic and anaerobic. Arabic respiration is the respiration that takes place in the presence of oxygen. In this kind of respiration, food is broken down into glucose in the presence of oxygen. Anaerobic respiration is that respiration which takes place in the absence of oxygen. This kind of respiration is found in some microorganisms, such as bacteria, that inhabit places where oxygen is missing. The energy produced in Arabic respiration is more than the energy produced in anaerobic respiration. Let us now understand
how breathing occurs in human beings. First, we inhale air through our nostrils. This inhaled air passes into the nasal cavity. Here, the air is filtered and heated. From the nasal cavity, the inhaled air passes down the throat and enters the windpipe known as trachea. From the trachea, it reaches both our lungs, which are present in the chest cavity. This cavity is surrounded by ribs on both sides. These ribs form a cage-like structure called the rib cage. A large muscular sheet called the diaphragm forms the floor of the chest cavity. The rib cage and the diaphragm show movements during inhalation and exhalation. Once the inhaled air reaches the lungs, it enters tiny air sacs known as alveoli inside the lungs. Here in the alveoli, gas exchange takes place, that is, oxygen is exchanged for carbon dioxide. The oxygen in the alveoli travels into the bloodstream and is used up in cellular respiration. The carbon dioxide in the blood moves into the alveoli and is expelled out of the human body through exhalation. So this is how visualization works. So like ಹೆಂಗೆ ಅಂದ್ರೆ ಯೂಶುವಲಿ ಇದನ್ನ ನಾವು ಕ್ಲಾಸ್ ರೂಮ್ ಅಲ್ಲಿ ಕಲಿಬೇಕಂದ್ರೆ ಒಂದ್ ಚಾಪ್ ಪೀಸ್ ಅಲ್ಲಿ ಬೋರ್ಡ್ ಅಲ್ಲಿ ಮಕ್ಕಳಿಗೆ ಬರೆದು ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಸ್ಬೇಕು. ಜೊತೆಗೆ ಬೋರ್ಡ್ ಅಲ್ಲಿ ಅಥವಾ ಚಾರ್ಟ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ವಿಜುವಲೈಸೇಷನ್ ಹೆಂಗ್ ವರ್ಕ್ ಆಗುತ್ತೆ ವಿಡಿಯೋ ಕಂಟೆಂಟ್ ಅನಿಮೇಷನ್ ಅಲ್ಲಿ ಅಂದ್ರೆ ಸ್ಟೂಡೆಂಟ್ ಗೆ ಇನ್ ಡೀಟೇಲ್ ಆಗಿ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಅಂದ್ರೆ ಆಕ್ಸಿಜನ್ ರೆಸ್ಪಿರೇಷನ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ನಾವು ಇಂಟೇಕ್ ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ, ರಿಪ್ ಗೇಜ್ ಹೇಗಿರುತ್ತೆ, ಸೊ ಎಲ್ಲಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತ ಕರಿತೀವಿ ಇದಕ್ಕೆ. ಸೊ ಅವಾಗ ಏನಾಗುತ್ತೆ, ಮೆಮೊರಿಲಿ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗೋದ್ರ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಕಾನ್ಸೆಪ್ಟ್ ಮೆಮೊರಿಲಿ ಸೇವ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ಈಸಿಯೆಸ್ಟ್ ಮೆಥಡ್ ಟು ಸ್ಟಡಿ ಅಂಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಲಾಂಗ್ ಟರ್ಮ್ ಮೆಮೊರಿ ಟೆಕ್ನಿಕ್ಸ್ ಅಲ್ಲಿ ಸ್ಟೂಡೆಂಟ್ ಗ್ರಾಸ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ದಿಸ್ ಇಸ್ ಮೋರ್ ದನ್ ವರ್ತ್ ಆಫ್ ದಿ subscription whatever they're paying, but whatever they learn that remains their lifetime. Okay, so yeah, this is about the academics. I think all the syllabus contents similar only, animated video lessons. So apart from this book library options kuda ನಾವು enable ಮಾಡೋದ್ರಿಂದ ಡೆಫಿನೆಟ್ಲಿ ಅನ್ಲಿಮಿಟೆಡ್ ಲರ್ನಿಂಗ್ ಆಪರ್ಚುನಿಟೀಸ್ ಇಲ್ಲಿ ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ನಾವು ಇವನ್ ಕರೆಂಟ್ ಅಫೇರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವಿಲ್ಲಿ ಆಕ್ಸೆಸ್ ಮಾಡಬಹುದು. ಅನ್ಲಿಮಿಟೆಡ್ ಕ್ವಶನ್ ಅಂಡ್ ಆನ್ಸರ್ ಸೀರೀಸ್ ಗಳನ್ನ ನಾವು ಆಡ್ ಆನ್ ಮಾಡಿದೀವಿ. ಸೊ ಇಲ್ಲಿ ನೋಡಿ, ಆಲ್ಫಾಬೆಟ್ಸ್ ಬುಕ್ಸ್ ಕೂಡ ಅಪ್ಡೇಟ್ ಆಗಿದೆ, ನಂಬರ್ಸ್, ಚಾಟ್ಸ್. ಸೊ ಇದೆಲ್ಲ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಬಟ್ ಇಲ್ಲಿ ನಾವೆಲ್ಲಾನು ಕೂಡ ಇದೆಲ್ಲ ಲೈಕ್ ವರ್ಲ್ಡ್ ವೈಡ್ ಕಂಟೆಂಟ್ಸ್. ಇದು ಆಲ್ ಓವರ್ ಇಂಡಿಯಾ ಒಂದೇ ಅಪ್ಲಿಕೇಶನ್ ಅಲ್ಲಿ ಸಿಗ್ತಕ್ಕಂತ ಕಂಟೆಂಟ್ಸ್ ಗಳಿದು. ಸೊ ಇಲ್ಲಿ ನೋಡ್ಬೋದು, ಮೇನೆ ಆಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್, ಟೆಸ್ಟ್ ಪ್ರಿಪರೇಷನ್ಸ್ ಇಲ್ಲಿದೆ, ಅಕಾಡೆಮಿಕ್ಸ್ ಟೆಕ್ಸ್ಟ್ ಬುಕ್ಸ್ ಇದೆ, ಎನ್ವೈರನ್ಮೆಂಟಲ್ ಅಂಡ್ ಸೋಷಿಯಲ್ ಸ್ಟಡೀಸ್ ರಿಲೇಟೆಡ್ ಬುಕ್ಸ್, ಕರೆಂಟ್ ಅಫೇರ್ಸ್, ಫೌಂಡೇಶನ್ ಆಫ್ ಇಂಗ್ಲಿಷ್, ಓಕೆ, ಸ್ಪಿರಿಚುವಲ್ ಫಿಲಾಸಫಿ, ಯೋಗ, ಜೊತೆಗೆ ಮ್ಯಾಗಝೀನ್ಸ್ ಅಂಡ್ ಜರ್ನಲ್ಸ್, ಲಿಟ್ರೇಚರ್, ಎಮೋಷನಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಬಯೋಗ್ರಫಿಕಲ್ ಮೆಮೊರೀಸ್, ಆಕ್ಟಿವಿಟೀಸ್, ಅರ್ಲಿ ಲರ್ನರ್ಸ್, ಸ್ಮಾಲ್ ಕಿಡ್ಸ್ ಇರ್ತಾರೆ ಅವ್ರಿಗೆ ಆಕ್ಟಿವಿಟಿ ಬೇಸ್ಡ್. ಸೊ ಆಕ್ಟ್ಸ್, ಇದು ಬಂದು ಲಾ ರಿಲೇಟೆಡ್ ಸ್ಟಡಿ ಮಾಡೋದಕ್ಕೆ. ಏನಿಲ್ಲ ಅಪ್ಲಿಕೇಶನ್ ಅಲ್ಲಿ. ಸೊ ಎ ಟು ಝೆಡ್ ಅಂದ್ರೆ ಇದನ್ನ ಆಕ್ಚುಲಿ ಎಕ್ಸ್ಪ್ಲೋರ್ ಮಾಡಿದಾಗನೆ ಗೊತ್ತಾಗೋದು. ಐ ಥಿಂಕ್ ಎಷ್ಟು ಜನ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೀರಾ, ಬಟ್ ಸ್ಟಿಲ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ಕೆಪ್ ದಿಸ್ ಟ್ರೈನಿಂಗ್ ಮೀಟಿಂಗ್. ಅಪಾರ್ಟ್ ಫ್ರಮ್ ದಿಸ್ ರೆಗ್ಯುಲರ್ ಟ್ರೈನಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಇರುತ್ತೆ, ಜೊತೆಗೆ ಮಲ್ಟಿಪಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಕ್ಸಾಮ್ಸ್ ಗಳು ಕೂಡ ಪ್ರಿಪೇರ್ ಆಗ್ಬೋದು. ಒಲಿಂಪಿಯಾಡ್, NSTSC, KVPY, ಜೊತೆಗೆ ನವೋದಯ, ಸೈನಿಕ್ ಸ್ಕೂಲ್ಸ್. ಸೊ ಈ ತರದ್ದು ಸ್ಕೂಲ್ಸ್ ಗಳಿಗೆ ಎಂಟ್ರಿ ಆಗೋದಕ್ಕೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ನಂತರ ರೆಗ್ಯುಲರ್ ಕೆರಿಯರ್ ಓರಿಯೆಂಟೆಡ್ ಅಟೆಂಡ್ ಆಗ್ಬೇಕು ಅಂದ್ರೆ ಡೆಫಿನೆಟ್ಲಿ ಬ್ಯಾಂಕಿಂಗ್, ಸಿವಿಲ್ ಸರ್ವಿಸಸ್, ಡಿಫೆನ್ಸ್ ಅಂಡ್ IT, ಫೈನಾನ್ಸ್ ಅಂಡ್ ಗವರ್ನಮೆಂಟ್ ಎಕ್ಸಾಮ್ಸ್ ಗಳು,
ಎಲ್ಲದಕ್ಕೂ ಕೂಡ ನಾವು ಪ್ರಿಪರೇಷನ್ಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇದೆಲ್ಲದ್ರ ಜೊತೆಗೆ ಅಡಿಷನಲ್ ಆಗಿ ಲೈಫ್ ಸ್ಕಿಲ್ಸ್ ಕೋರ್ಸಸ್ ಮೋರ್ ದನ್ 21 ಕೋರ್ಸಸ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಅದರಲ್ಲಿ ಕೆರಿಯರ್ ಓರಿಯಂಟೇಷನ್, ಸ್ಪೋರ್ಟ್ಸ್, ರಾಮಾಯಣ, ಯೋಗ, ಎನ್ವೈರನ್ಮೆಂಟಲ್, ಲೈಫ್ ಸ್ಕಿಲ್ಸ್, ಸೊ ಈ ತರದ ಮತ್ತೆ ಕೋಡಿಂಗ್. So this is all about the application. So ಈ ಅಪ್ಲಿಕೇಶನ್ 1 year ಸಬ್ಸ್ಕ್ರಿಪ್ಷನ್ ನಮ್ದು ರೆಗ್ಯುಲರ್ ಫೀ ಸ್ಟ್ರಕ್ಚರ್ 8,000 rupees ಇದೆ. ಜೊತೆಗೆ ನಮ್ಮಲ್ಲಿ ಅಸೋಸಿಯೇಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಮಾತ್ರ ಡಿಸ್ಕೌಂಟ್ ಕೂಪನ್ ನ ಅಪ್ಲೈ ಮಾಡಿ ಅಪ್ ಟು 50% ವರ್ಗುನು ಕೂಡ ಸ್ಟೂಡೆಂಟ್ ಗೆ ಡಿಸ್ಕೌಂಟ್ ನ ಮಾಡಿಕೊಡ್ಬೋದು. ಅಂದ್ರೆ 4,000 rupees ವರ್ಗುನು ಸಬ್ಸ್ಕ್ರಿಪ್ಷನ್ ನ ಪ್ರೊವೈಡ್ ಮಾಡಬಹುದು. ಸೊ ಸಬ್ಸ್ಕ್ರಿಪ್ಷನ್ ತಗೊಂಡಂತ ಮಗುವಿಗೆ ನಾವು ಇವನ್ ಬೆನಿಫಿಟ್ ಕಾರ್ಡ್ ನ ಕೊಡ್ತೀವಿ, ಒಂದು ಇಲ್ಲ ಲಾಯಲ್ಟಿ ಪ್ರೋಗ್ರಾಮ್ ಅಂತ ಹೇಳಿ ಪ್ರೊವೈಡ್ ಮಾಡ್ತೀವಿ. ಸೊ 2 ಕಾರ್ಡ್ ಇರುತ್ತೆ, ಎರಡರಲ್ಲಿ ಒಂದನ್ನ ಚಾಯ್ಸ್ ಮಾಡ್ಕೊಂಡು ಸ್ಟೂಡೆಂಟ್ ಬೆನಿಫಿಟ್ ನ ತಗೋಬಹುದು. ಸಪೋಸ್ ಇಫ್ ಇನ್ ಕೇಸ್ ಬೆನಿಫಿಟ್ ಕಾರ್ಡ್ ನ ಚಾಯ್ಸ್ ಮಾಡ್ಕೊಳ್ತೀನಿ ಅಂದ್ರೆ ಅದರಲ್ಲಿ ಸ್ಟೂಡೆಂಟ್ ಕ್ಲಾಸ್ 1 to 10 ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಮಕ್ಕಳಿಗೆ ಹೆಲ್ತ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂಡ್ ಸ್ಕಾಲರ್ಶಿಪ್ ಬೆನಿಫಿಟ್ ಸಿಗುತ್ತೆ. ಅಥವಾ ನಾವು ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಕಾರ್ಡ್ ನ ತಗೊಂತೀವಿ ಅಂದ್ರೆ ಅದರಲ್ಲಿ ಎನಿ ಪ್ರಾಡಕ್ಟ್ ಲೈಕ್ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮತ್ತೆ ನಮ್ಮ ಅಫಿಷಿಯಲ್ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನ ಆಫ್ಟರ್ ಕಂಪ್ಲೀಟಿಂಗ್ ಸಬ್ಸ್ಕ್ರಿಪ್ಷನ್ ಟೈಮ್ 12 months ಕಂಪ್ಲೀಟ್ ಆದ್ಮೇಲೆ ಅವರು ಪರ್ಚೇಸ್ ಮಾಡಿ ಅವರು ಕೂಡ ಪ್ರಾಡಕ್ಟ್ ನ ತಗೋಬಹುದು. ಅಂದ್ರೆ ಟೋಟಲಿ ಫ್ರೀ ಕಾಸ್ಟ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಸ್ಟಡಿ ಮಾಡಿದಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜೊತೆಗೆ ಅವ್ರಿಗೆ ನಾವು ಎನಿಹೋ NCERT ಮತ್ತೆ ಸ್ಕಿಲ್ ಇಂಡಿಯಾ ಅಫಿಲಿಯೇಟೆಡ್ ಪಾರ್ಟ್ನರ್ ಆಗಿರೋದ್ರಿಂದ ಲೈಕ್ ಹೈ ವೇಟೇಜ್ ಜೊತೆಗೆ ಇವನ್ ನಮ್ಮಲ್ಲಿ ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಕೂಡ ತಗೊಳ್ಬಹುದಾದಂತ ಪಾಸಿಬಿಲಿಟೀಸ್ ಇರುತ್ತೆ. ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಅದು ಬಂದು ಆಲ್ ಓವರ್ ವರ್ಲ್ಡ್ ವೈಡ್ ಅಕ್ಸೆಪ್ಟಬಲ್ ಸರ್ಟಿಫಿಕೇಶನ್ ಆಗಿರೋದ್ರಿಂದ ಇವನ್ ನಮ್ಮಲ್ಲಿ ಇಂಟರ್ನ್ಶಿಪ್ ಕ್ಯಾಂಡಿಡೇಟ್ಸ್, ಇವನ್ ಎಂಪ್ಲಾಯೀಸ್, ಇವನ್ ಕ್ಯಾಂಡಿಡೇಟ್ಸ್, ಫ್ರೀಲಾನ್ಸಿಂಗ್, ವರ್ಕ್ ಫ್ರಮ್ ಹೋಮ್, ಸ್ಟೂಡೆಂಟ್ಸ್, ಎವ್ರಿ ಒನ್ ಕ್ಯಾನ್ ಎನ್ರೋಲ್ ಫಾರ್ ದಿ ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಶನ್ ಆಲ್ಸೋ ಪ್ರೋಗ್ರಾಮ್. ಸೊ ಸರ್ಟಿಫಿಕೇಶನ್ ಅಂತ ಬಂದ್ರೆ ಡೆಫಿನೆಟ್ಲಿ ಅವರಿಗೆ ಇಂಡಸ್ಟ್ರಿಯಲ್ ನಾಲೆಡ್ಜ್ ಜೊತೆಗೆ ರೆಕಗ್ನೇಷನ್ ಇರುತ್ತೆ, ಜೊತೆಗೆ ಮಲ್ಟಿಪಲ್ ಬೆನಿಫಿಟ್ಸ್ ನ ತಗೋಬಹುದು ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ ಲೆವೆಲ್ ಅಲ್ಲಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೋಗ್ರಾಮ್. ಸೊ ನಾವು ಐ ಥಿಂಕ್ ದಿಸ್ ಇಸ್ ಬ್ರೀಫ್ ಇನ್ಫಾರ್ಮೇಶನ್. ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಗೊತ್ತಿದೆ. ಸೊ ಜೊತೆಗೆ ಇನ್ನು ಮುಂದೆ ಯಾರೇ ಕೇಳಿದ್ರು ಕೂಡ ಕ್ಲಿಯರ್ ಆಗಿ ಈ ಮಾಹಿತಿಗಳನ್ನ 100% ರೀಚ್ ಮಾಡಿ. ಸೊ ಇದು ಹೋಮ್ ಪ್ರೊಫೈಲ್ ಆದ ನಂತರ ಮೈ ರಿಪೋರ್ಟ್ಸ್ ಆಪ್ಷನ್ ಇರುತ್ತೆ. ಸ್ಟೂಡೆಂಟ್ ಎಷ್ಟು ಕ್ಲಾಸಸ್ ನ ಅಟೆಂಡ್ ಮಾಡಿದ್ದಾರೆ, ಎಷ್ಟು ಕಂಟೆಂಟ್ ನ ಅವರು ಯೂಸ್ ಮಾಡಿದ್ದಾರೆ, ಜೊತೆಗೆ ಟೆಸ್ಟ್ ಪ್ರಿಪರೇಷನ್ಸ್ ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ, ಎಷ್ಟು ವಿಡಿಯೋ ವಾಚ್ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ರಿಪೋರ್ಟ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ರಿಪೋರ್ಟ್ಸ್ ಅಲ್ಲಿ ಇವನ್ ಬೋತ್ ಸ್ಟೂಡೆಂಟ್ ಅಂಡ್ ಪೇರೆಂಟ್ಸ್ ಕೂಡ ಇಲ್ಲಿ ಆಕ್ಸೆಸ್ ಮಾಡಬಹುದು. ಇನ್ನು ತುಂಬಾ ಫೀಚರ್ಸ್ ಇದೆ ಇದರಲ್ಲಿ. ನೀವು ಐ ಥಿಂಕ್ ಫೀಚರ್ಸ್ ಅಂತ ಬಂದ್ರೆ ಇಲ್ಲಿ ನಾನು ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮ್ಗೆ ಐ ಥಿಂಕ್ ಸೊ ಆಡಿಯೋ ಬುಕ್ಸ್ ಇದೆ, ಜೊತೆಗೆ ಆಕ್ಟಿವಿಟಿ ವಿಡಿಯೋಸ್ ಇದೆ. ಆಕ್ಟಿವಿಟಿ ವಿಡಿಯೋಸ್ ಐ ಥಿಂಕ್ ಎಷ್ಟು ಜನ ಎಕ್ಸ್ಪ್ಲೋರ್ ಮಾಡಿದಾರೆ ಇಲ್ಲ ಗೊತ್ತಿಲ್ಲ. ಇದೆಲ್ಲ ಆಕ್ಟಿವಿಟಿ ವಿಡಿಯೋಸ್. ಈ ಆಕ್ಟಿವಿಟಿ ವಿಡಿಯೋಸ್ ಅಂತ ಬಂದ್ರೆ ಲೈಕ್ ಎಕ್ಸ್ಪೆರಿಮೆಂಟಲ್ ವಿಡಿಯೋಸ್ ಇದೆಲ್ಲ. ಸೊ ಎಕ್ಸಾಂಪಲ್ ನಾನು ಇವತ್ತು 1-2 ವಿಡಿಯೋಸ್ ನ ಪ್ಲೇ ಮಾಡ್ತೀನಿ, ಯಾವ ರೀತಿ ಆಕ್ಟಿವಿಟಿ ವಿಡಿಯೋಸ್ ಇರುತ್ತೆ ಅಂತ ಹೇಳಿ. ಸೊ ಯೂಶಲಿ ನೀವು ಈ ಎಕ್ಸಿಬಿಷನ್ ಗಳಲ್ಲಿ ಎಲ್ಲ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಸೊ ಆ ತರದ್ದು ಇದು. Friends, today we will do an experiment with hot and cold water. First, I am going to place a few drops of colored ink in cold water. And then I will place a few more drops of ink in hot water. In which glass will the ink mix fast? What do you think? Well, we can try it out and test it. We can do this experiment at home with ease. For this, you will need hot and cold water, a dropper, and some ink. First, we will pour out hot water from a flask into the glass. The other glass has cold water. The middle glass has ink. First, we will place a few drops of ink very slowly and gently in cold water. See how the ink travels deep inside but spreads very, very slowly. Now fill the dropper again with ink
and place this ink in hot water. Now you will see that the ink spreads very quickly in hot water. Now add the ink simultaneously both in the hot and cold glasses. You will see very clearly that the spread of ink is much faster in the hot water. Why does this happen? One reason being that in hot water the molecules move much faster than they move in cold water. ಸೊ ಇದು ಬಂದು ಎಕ್ಸ್ಪೆರಿಮೆಂಟ್. ಈ ರೀತಿ ಅನ್ಲಿಮಿಟೆಡ್ ಎಕ್ಸ್ಪೆರಿಮೆಂಟ್ಸ್ ಗಳಿದೆ. ಸ್ಟೂಡೆಂಟ್ ಇವನ್ ಎಕ್ಸ್ಪೆರಿಮೆಂಟ್ ನ ಮಾಡಿ ಟ್ರೈ ಮಾಡಬಹುದು ಬಿಫೋರ್ ಎನಿ ಪಾರ್ಟಿಸಿಪೇಷನ್ ಆಗಿರ್ಬೋದು. ಸ್ಕೂಲ್ ಲೆವೆಲ್ ಅಲ್ಲಿ ಏನಾದ್ರು ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ಇತ್ತಂದ್ರೆ ಕ್ಲಾಸ್ ವೈಸ್ ಎಕ್ಸ್ಪೆರಿಮೆಂಟ್ಸ್ ಗಳಿದ್ರಲ್ಲಿ ಸಾಕಷ್ಟು ಇದೆ. ಐ ಥಿಂಕ್ ಇವಾಗ ನಾವು ನೋಡಿದ್ದು ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ ಅಲ್ಲಿ ಇಂಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಎಸ್, ಐ ಥಿಂಕ್ ಹೋಪ್ಫುಲಿ ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೋಗ್ರಾಮ್. ಇದರಲ್ಲಿ ಇನ್ನ ಆಕ್ಟಿವಿಟೀಸ್ ಬಂದು ಸ್ಟೆಮ್ ಆಕ್ಟಿವಿಟೀಸ್ ಕೂಡ ಇದೆ. ಆಕ್ಟಿವಿಟಿ ವಿಡಿಯೋಸ್ ಆದ್ಮೇಲೆ ಸ್ಟೆಮ್ ಆಕ್ಟಿವಿಟೀಸ್. ಓಕೆ, ಸೊ ಆಮೇಲೆ ಸಿಮ್ಯುಲೇಷನ್ಸ್ ಇರುತ್ತೆ. ಸೊ ಇದರಲ್ಲಿ ಮ್ಯಾಥ್ಸ್, ಇದು ಪ್ಯೂರ್ಲಿ ಆಕ್ಟಿವಿಟಿ ಬೇಸ್ಡ್ ಆಕ್ಚುಲಿ. ಸೊ ಏರಿಯಾ ಮಾಡೆಲ್ ಮಲ್ಟಿಪ್ಲಿಕೇಶನ್, ಇದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಆಪ್. ಓಕೆ, ಸೊ ನೀವು ಬೇಸಿಕ್ ಈ ಆಪ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ ರೆಗ್ಯುಲರ್ ಗೂಗಲ್ ಮೀಟ್ ಆರ್ ಝೂಮ್ ಆರ್ ಎನಿ ಪ್ಲಾಟ್ಫಾರ್ಮ್ ಆರ್ ಅಪ್ಲಿಕೇಶನ್ ಅಲ್ಲ ಇಷ್ಟು ಇನ್ಫಾರ್ಮೇಶನ್ ಕೊಟ್ರೆ ಸಫಿಶಿಯಂಟ್. ಇದು ಬಂದು ಆಕ್ಚುಲಿ ಪಿರಮಿಡ್ಸ್ ಕೇಳಿದಿರ ಅಲ್ಲ? ಯೂಶಲಿ ಈಜಿಪ್ಟ್ ಅಲ್ಲಿ ಇರುತ್ತೆ ಪಿರಮಿಡ್ಸ್. ಸೊ ಒಂದು ಅಲ್ಕಮಿಸ್ಟ್ ಅಂತ ಹೇಳಿ ಇರ್ತಾನೆ, ಅವನ ಹೆಸರೇನು ಅಲ್ಕಮಿಸ್ಟ್ ಅಂತ. ಓಕೆ, ಸೊ ಅಲ್ಕಮಿಸ್ಟ್ ಬಂದು ಒಂದು ಕುರಿ ಕಾಯುವಂತ ಒಂದು ಹುಡುಗ. ಓಕೆ, ಅವನ ಹತ್ರ ಒಂದು 50ರಿಂದ 100 ಕುರಿಗಳಿರತ್ತೆ. ಸೊ ಅದನ್ನ ಅವನು ದಿನಾಲು ಕುರಿ ಕಾಯ್ಕೊಂಡು ಅವನು ಒಂದು ಪ್ರದೇಶದಲ್ಲಿ ಅವನು ವಾಸವಾಗಿರ್ತಾನೆ. ಬಟ್ ಅವನು ಎಜುಕೇಟೆಡ್ ಕಿಡ್, ಅಂದ್ರೆ ಎಜುಕೇಶನ್ ನಲ್ಲಿ ಸ್ಟಡೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತಕ್ಕಂತ ಒಂದ್ ಮಗು. ಸೊ ಅವನು ಪ್ರತಿದಿನ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇರ್ತಾನೆ. ಪ್ರತಿದಿನ ಅವನು ಕಲಿಯೋದ್ರ ಜೊತೆಗೆ ಎಜುಕೇಶನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಆಸಕ್ತಿ, ಅಂದ್ರೆ ಹೊಸ ಹೊಸ ವಿಷಯಗಳನ್ನ ಕಲಿಯೋದ್ರ ಬಗ್ಗೆ ತುಂಬಾ ಆಸಕ್ತಿ ಇರತಕ್ಕಂತ ಒಂದು ವಿದ್ಯಾರ್ಥಿ ಆಗಿರ್ತಾನೆ. ಸೊ ಜೊತೆಗೆ ದಿನ ಅವನು ಒಂದು 100 ಅವನ ಕುರಿಗಳನ್ನ ಕಾಯ್ಕೊಂಡು ಒಂದು ಮರ, ಅಂದ್ರೆ ಒಂದು ಮರ ಅವನದೊಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಅಲ್ಲಿ ದಿನ ಅವನು ಅಲ್ಲಿ ಒಂದು ಟೈಮ್ಗೆ
ಮಲ್ಕೊಳ್ತಿರ್ತಾನೆ. ಅಂದ್ರೆ ಒಂದು ಮರ ಇರುತ್ತೆ, ಆ ಮರದ ಹತ್ರ ಒಂದು ಲ್ಯಾಂಡ್ ಮಾರ್ಕ್, ಅವನು ದಿನ ಅಲ್ಲಿ ಇದ್ದು ಒಂದು ಹಿಲ್ ಅಂದ್ರೆ ಆ, ಒಂದು ಸ್ಪೆಸಿಫಿಕ್ ಜಾಗ ಅಂತ ಹೇಳ್ಬೋದು. ಆ ಜಾಗದಲ್ಲಿ ಅವನು ಪ್ರತಿದಿನ ಅಲ್ಲಿ ಕೂತು ಆ ಕುರಿಗಳನ್ನೆಲ್ಲ ನೋಡ್ಕೊಂಡು, ಅಂದ್ರೆ ಒಂದು ಆ ಗುಡ್ಡ ತರ ಇರುವಂತ ಜಾಗ, ಅಲ್ಲಿ ಒಂದು ಮರ ಇರುತ್ತೆ, ಮರ ಹತ್ರ ಅವನು ಯಾವಾಗ್ಲೂ ಅಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಆ ಕುರಿಗಳನ್ನೆಲ್ಲ ಕಾಯ್ತಾ ಇರ್ತಾನೆ. ಓಕೆ, ಸೊ ಆ ಟೈಮಲ್ಲಿ ಅವನಿಗೆ ಒಂದು ಕನಸು ಬೀಳುತ್ತೆ. ಕನಸು ಏನಂತ ಹೇಳಿದ್ರೆ, ಆ ಕನಸು ಏನಿರುತ್ತೆ ಅಂದ್ರೆ, ಒಂದು ಈಜಿಪ್ಟ್ ಅನ್ನೋ ಒಂದು ದೇಶ, ಆ ದೇಶದ ಅಲ್ಲಿ ಒಂದು ಪಿರಮಿಡ್ ಪಕ್ಕದಲ್ಲಿ ಸುಮಾರು ಬೆಲೆ ಬಾಳ್ತಕ್ಕಂತ ಒಂದು ಟ್ರೆಜರ್ ಅಂದ್ರೆ ಒಂದು ಸಂಪತ್ತು, ಅಂದ್ರೆ ಒಂದು ನಿಧಿ ಇರುತ್ತೆ ಅನ್ನೋದು ಒಂದು ಕನಸು ಬೀಳುತ್ತೆ. ಸೊ ಮೊದಲನೇ ಅವನಿಗೆ ರೆಗ್ಯುಲರ್ ಆಗಿ ಅದು ಕನಸಲ್ಲಿ ಬರ್ತಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾನೆ, ಮೊದಲೇ ದಿನ ಆಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಸೊ ಪದೇ ಪದೇ ಅವನಿಗೆ ಅದೇ ಕನ್ಸಲ್ಲಿ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಅವನು ಇಲ್ಲ, ಇದನ್ನ ಏನಾದ್ರೂ ಮಾಡಿ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳೋ ಟೈಮಲ್ಲಿ ಅವನ ಹತ್ರ ಒಂದು ವ್ಯಕ್ತಿ ಭೇಟಿ ಆಗ್ತಾನೆ. ವ್ಯಕ್ತಿ ಭೇಟಿ ಆದಾಗ ಅವನೇನ್ ಹೇಳ್ತಾನೆ, ಇವನ ಹೆಸರೇ ಅವ್ನ್ ಡೈರೆಕ್ಟ್ ಆಗಿ ಇವನ ಹೆಸರೇ ಹೇಳ್ಬಿಡ್ತಾನೆ. ಸೊ ಹೆಸರು ಹೇಳ್ತಾನೆ, ಮತ್ತೆ ಇವನ್ ಎಲ್ಲಿಯವನು ಅಂತ ಅವ್ನ ಊರ ಹೆಸರು ಹೇಳ್ತಾನೆ. ಅವಾಗ ಇವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಹೇಳೇ ಇಲ್ಲ ಇವನ್ ಯಾಕೆ ಇದನ್ನ ಹೆಂಗ್ ಹೇಳ್ತಿದ್ದಾನೆ, ಯಾವ ಬೇಸಿಸ್ ಮೇಲೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ಅವನು ಕೇಳ್ತಾನೆ, ನಿನಗೆಲ್ಲ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ. ಸೊ ಕೇಳಿದಾಗ ಅವನು ಆ ವ್ಯಕ್ತಿ ಅಂದ್ರೆ ಆ ಹುಡುಗನಿಗೆ ಆ ವ್ಯಕ್ತಿ ಹೇಳ್ತಾನೆ, ಸೊ ನೀನು ಏನೋ ಹುಡುಕಾಟದಲ್ಲಿ ಇದೀಯಾ, ಆ ಹುಡುಕಾಟನ ನೀನ್ ನಿಲ್ಸ್ಬೇಡ, ನೀನ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಅವಾಗ ಅವನೇನ್ ಹೇಳ್ತಾನೆ, ಸರಿ ಆಯ್ತು, ನಾನು ಹೆಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಅವನ ಹತ್ರ ಏನ್ ಕುರಿಗಳಿರುತ್ತಲ್ಲ, ಆ ಕುರಿಗಳನ್ನೆಲ್ಲ ಅವನ್ ಮಾರಾಟ ಮಾಡಿ ಅವನು ಆ ನಿಧಿ ಹುಡುಕೊಂಡು ಹೋಗ್ತಾನೆ. ಅಂದ್ರೆ ಆ ಈಜಿಪ್ಟ್ ಪಕ್ಕದಲ್ಲಿ, ಈಜಿಪ್ಟ್ ಅಲ್ಲಿ ಇರ್ತಕ್ಕಂತ ಏನು ಪಿರಮಿಡ್ ಪಕ್ಕದಲ್ಲಿ ನಿಧಿ ಇದೆ ಅಂತ ಹೇಳಿ ಅವನಿಗೆ ಗೊತ್ತಾಗಿರುತ್ತಲ್ಲ, ಅದನ್ನ ಹುಡುಕೊಂಡು ಹೋಗ್ತಾನೆ. ಅಂದ್ರೆ ಒಂದು ಪ್ರದೇಶಕ್ಕೆ ಹೋಗ್ತಾನೆ, ಅಂದ್ರೆ ಒಂದ್ ಸಿಟಿಗೆ ಹೋಗ್ತಾನೆ. ಅವನ ಹತ್ರ ಸಾಕಷ್ಟು ದುಡ್ಡು ಇರುತ್ತೆ, ಅಂದ್ರೆ ಆ ಕುರಿಗಳನ್ನೆಲ್ಲ ಮಾರಿರ್ತಾನಲ್ಲ, ಅದನ್ನ ತಗೊಂಡು ಹೋಗಿರ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಮೀಟ್ ಆಗ್ತಾನೆ. ಸೊ ಆ ವ್ಯಕ್ತಿಗೆ ಅವನೇನ್ ಹೇಳ್ತಾನೆ, ಇಲ್ಲ, ನಾನು ಈ ತರ ನನಗೆ ಕನ್ಸಲ್ಲಿ ಪದೇ ಪದೇ ನನಗೆ ವಿಷಯ ಗೊತ್ತಾಗ್ತಿತ್ತು, ಅದಕ್ಕೆ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀನಿ, ಬಟ್ ನನಗೆ ಸಹಾಯ ಮಾಡ್ತೀಯ ಅಂತ ಹೇಳ್ತಾನೆ. ಅಂದ್ರೆ ಅವನಿಗೆ ಇವನ್ ಭಾಷೆ ಬರ್ತಾ ಇರುತ್ತೆ, ಹಾಗಾಗಿ ಅವನು ಇವನ ಹತ್ರ ಹೇಳ್ಕೊಳ್ತಾನೆ. ಯಾಕಂದ್ರೆ ಹೊಸ ಪ್ರದೇಶ, ಇವನಿಗೆ ಅವಾಗ ಲ್ಯಾಂಗ್ವೇಜ್ ಗೊತ್ತಿರಲ್ಲ. ಸೊ ಆ ಲ್ಯಾಂಗ್ವೇಜ್ ಗೊತ್ತಿರೋವಂತ ಒಬ್ಬ ವ್ಯಕ್ತಿ ಗೊತ್ತಾದಾಗ ಅವನ ಹತ್ರ ಹೇಳ್ಕೊಂತಾನೆ. ಸೊ ಅದಕ್ಕೆ ಅವನಿದ್ದವನು, ಇದು ಈಜಿಪ್ಟ್ ಅನ್ನೋದು ಒಂದು ಮರುಭೂಮಿ, ಈ ಮರುಭೂಮಿಲಿ ನೀನ್ ಒಬ್ಬನೇ ಓಡಾಡಕ್ ಆಗೋದಿಲ್ಲ. ಸೊ ನೀನು ಓಡಾಡ್ಬೇಕಂದ್ರೆ ನಿನಗೆ ಒಂಟೆಗಳು ಬೇಕು. ಸೊ ಅದಕ್ಕೆ ಒಂಟೆಯನ್ನ ನೀನ್ ಖರೀದಿ ಮಾಡಿದ್ರೆ ನೀನು ಒಂಟೆ ಮೇಲೆ ಕೂತು ಆರಾಮಾಗಿ ಮರುಭೂಮಿಲಿ ನೀನು ಅನ್ಕೊಂಡಿರೋ ಪ್ರದೇಶಕ್ಕೆ ನೀನ್ ತಲುಪ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಅವಾಗ ಏನ್ ಮಾಡ್ತಾನೆ, ಆಯ್ತು ಹಾಗಿದ್ರೆ ನನಗೆ ಒಂಟೆನ ಖರೀದಿ ಮಾಡಕ್ಕೆ ನೀನು ಹೆಲ್ಪ್ ಮಾಡು ಅಂತ ಹೇಳಿ ಅವನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಅವನಿಗೆ ಕೊಡ್ತಾನೆ. ಸೊ ಕೊಟ್ಮೇಲೆ ಅವನೇನ್ ಮಾಡ್ತಾನೆ, ಅವನನ್ನ ಒಂದು ಮಾರ್ಕೆಟ್ ಏರಿಯಾ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮಾರ್ಕೆಟ್ ಏರಿಯಾ ಕರ್ಕೊಂಡು ಹೋದಾಗ ಇವನು ಯಾರು ಅಲ್ಕಮಿಸ್ಟ್ ಇರ್ತಾನೆ, ಅವನು ಅದನ್ನ ಅಲ್ಲಿ ಒಂದಿಷ್ಟು ಕ್ಲಾತ್ಸ್ ಹಾಕಿರ್ತಾರೆ, ಅಂದ್ರೆ ಶೈನಿಂಗ್ ಕ್ಲಾತ್ಸ್. ಸೊ ಅದನ್ನೆಲ್ಲ ನೋಡ್ತಾನೆ. ಅವಾಗ ಅವ್ನು ಇಂಪ್ರೆಸ್ ಆಗ್ತಾನೆ ಆ ಬಟ್ಟೆಗಳನ್ನ. ಸೊ ನಾನು ಇದನ್ನ ತಗೊಳ್ಳೋಣ ಒಂದ್ ದಿನ ಅಂತೇಳಿ ಅನ್ಕೊಳ್ಳೋ ಟೈಮಲ್ಲಿ ಅವನ ಜೊತೆಗೆ ಏನು ಒಂದು ಒಂಟೆ ಪರ್ಚೇಸ್ ಮಾಡಕ್ ಹೋಗಿರ್ತಾನಲ್ಲ, ಅವ್ನ್ ಮಿಸ್ ಆಗ್ಬಿಡ್ತಾನೆ ಆ ಕ್ರೌಡ್ ಅಲ್ಲಿ. ಸೊ ಕ್ರೌಡ್ ಅಲ್ಲಿ ಮಿಸ್ ಆಗಿದ ತಕ್ಷಣ ಅವನೇನ್ ಮಾಡ್ತಾನೆ, ಅಲ್ಕೆಮಿಸ್ಟ್ ಅವನನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತಾನೆ. ಆ ಕ್ರೌಡ್ ಅಲ್ಲಿ ಅವ್ನ್ ಸಿಗದೇ ಇಲ್ಲ. ಸೊ ಅವಾಗ ಇವನಿಗೆ ಏನಾಗ್ಬಿಡುತ್ತೆ, ಅವನ ಹತ್ರ ಹೊಸ ದೇಶ, ಜೊತೆಗೆ ಅವನ ಹತ್ರ ಇದು ದುಡ್ಡೆಲ್ಲ ಅವನ್ ಕೈಯಲ್ಲಿ ಕೊಟ್ಟಿದ್ದಾನೆ, ಇವನ ಹತ್ರ ಏನೂ ಇಲ್ಲ. ಬಟ್ ಎಲ್ಲ ಕಳ್ಕೊಂಡಾಗೆ ಅವನಿಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಒಂದ್ ಕಡೆ ಒಂದು ಕನಸು, ಅದನ್ನ ರೀಚ್ ಆಗ್ಲೇಬೇಕು. ಬಟ್ ಇವನು ಒಂದ್ ಕಡೆ ತ್ಯಾಗ ಮಾಡಿ ಅವನ್ ಕುರಿಗಳೆಲ್ಲ ಮಾರಿ ಬೇರೆ ದೇಶಕ್ ಬಂದಿದ್ದಾನೆ. ಇನ್ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಾನೆ ಗೊತ್ತಾಗಲ್ಲ ಅವನಿಗೆ. ಟೋಟಲಿ ಒಂಥರ ಹೆಂಗಾಗ್ಬಿಡುತ್ತೆ ಅಂದ್ರೆ ಎಲ್ಲ ಕಳ್ಕೊಂಡಂಗ್ ಅನ್ಸ್ಬಿಡುತ್ತೆ ಜೀವನದಲ್ಲಿ. ಸೊ ಬಟ್ ಅವಾಗ ಅವನೇನ್ ಮಾಡ್ತಾನೆ, ಇಲ್ಲ, ನಾನು ಅನ್ಕೊಂಡಿರೋದ್ ನಾನು ಅಚೀವ್ ಮಾಡ್ಲೇಬೇಕು, ಏನಾದ್ರೂ ಆಗ್ಲಿ ನಾನು ಇಲ್ಲೇ ವಾಪಸ್ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಇಲ್ಲ, ನಾನು ಏನಾದ್ರೂ ಮಾಡಿ ನಾನು ಈಜಿಪ್ಟ್ಗೆ ಹೋಗಿ ಆ ಪಿರಮಿಡ್ ಹತ್ರ ಹೋಗಿ ಆ ನಿಧಿನ ತಗೊಂಡು ನನ್ ಮತ್ತೆ ಏನಾದ್ರೂ ಒಂದು ನಾನೆಲ್ಲ ಅನ್ಕೊಂಡಿರೋದ್ನ ರೀಚ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಅವನು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಒಂದು ಕೆಲ್ಸ ಮಾಡ್ತಾನೆ. ಕೆಲ್ಸ ಮಾಡಿ ಮತ್ತೆ ಅವನು ಮತ್ತೆ ಹಣ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಣ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ
ಅವನು ಮತ್ತೆ ಅವನು ಆಕ್ಚುಲಿ ಅವ್ನು ಮಲ್ಕೊಂಡದ ದಿನ ಏನು ಒಂದ್ ಪ್ಲೇಸ್ ಅಲ್ಲಿ ಮಲ್ಕೊಂಡು ಒಂದ್ ಬೆಟ್ಟದ ಹತ್ರ ಮಲ್ಕೊಂಡು ಅವ್ನು ಕನಸು ಬೀಳ್ತಾ ಇರತ್ತೆ. ಆ ಕನಸಲ್ಲಿ 3 ವಿಷಯಗಳು ಬರ್ತಾ ಇರತ್ತೆ. ಒಂದು, ಆ ಈಜಿಪ್ಟ್ ಪಕ್ಕದಲ್ಲಿ ಇರ್ತಕ್ಕಂತ ಪಿರಮಿಡ್ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತ ನಿಧಿ. ಎರಡನೇದು ಅವನ ಬಾಲ್ಯದ ಗೆಳೆಯ ಅಂದ್ರೆ ಅವನ ಬಾಲ್ಯದ ಗೆಳೆಯ ಅಂತ ಒಬ್ಬ ಕ್ಲೋಸೆಸ್ಟ್ ಫ್ರೆಂಡ್ ಇರ್ತಾನೆ ಅವನು. ಮೂರನೇದು ದೇವತಾ ಮನುಷ್ಯ. ಅಂದ್ರೆ ಈ 3 ಜನ ಮೂರು ಕನಸುಗಳು ಅವನಿಗೆ ಬೀಳ್ತಾ ಇರತ್ತೆ. ಓಕೆ, ಬಾಲ್ಯದ ಗೆಳೆಯ ಅಂದ್ರೆ ಅವನಿಗೊಬ್ಬ ಒಂದು ಒಳ್ಳೆ ಫ್ರೆಂಡ್, ಅವ್ನಿಗೆ ಏನ್ ಹೇಳಿದ್ರು ಅವನಿಗೆ ಸಪೋರ್ಟ್ ಮಾಡುವಂತ ಒಂದ್ ಫ್ರೆಂಡ್. ಎರಡನೇದು ದೇವತಾ ಮನುಷ್ಯ ಅಂದ್ರೆ ಹೆಂಗಿರ್ತಾನೆ ಅಂದ್ರೆ ಅವನು ಕೇಳಿದ್ದನ್ನೆಲ್ಲ ಕೊಡುವಂತ ಒಂದು ಮನುಷ್ಯ. ಸೊ ಈ 3 ಕನಸುಗಳು ಬಿದ್ದಿರುತ್ತಲ್ಲ, ಆ ಟೈಮಲ್ಲಿ ಅವನು ಒಂದ್ ಕಡೆ ಕೆಲ್ಸಕ್ಕೆ ಇರ್ತಾನೆ. ಕೆಲ್ಸಕ್ಕೆ ಸೇರಿದ್ಮೇಲೆ ಅವನು ಮತ್ತೆ ಹಣ ಸಂಪಾದನೆ ಮಾಡಿ ಮತ್ತೆ ಅವನು ಆ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವನು ಒಂದ್ ಕಡೆ ಸ್ಟೇ ಆಗ್ತಾನೆ. ಸ್ಟೇ ಆದಾಗ ಅಲ್ಲಿ ಒಂದ್ ಕಡೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಅಲ್ಲಿ ಕೇಳಕ್ಕೆ ಒಬ್ರನ್ನ ಮೀಟ್ ಮಾಡಕ್ ಹೋಗ್ತಾನೆ. ಆ ಟೈಮಲ್ಲಿ ಅವನಿಗೆ ಆ ಕನಸಲ್ಲಿ ಬಂದಂತ ಒಬ್ಬ ಏನು ಅವನು ಬಾಲ್ಯದ ಗೆಳೆಯ ಇರ್ತಾನೆ, ಅವನ್ ಮೀಟ್ ಆಗ್ತಾನೆ ಅವನಿಗೆ. ಸೊ ಅವಾಗ ಇವನಿಗೆ ನಂಬೋದಕ್ಕೆ ಆಗೋದಿಲ್ಲ. ಬಟ್ ಆದ್ರೂ ಕೂಡ ಕನ್ಸು ಅವತ್ತು ನನ್ಸಾಗುತ್ತೆ. ಸೊ ಅವತ್ತು ಅವನಿಗೆ ಅವನು ಅವಾಗ ಬಾಲ್ಯದ ಗೆಳೆಯ ಅವನಿಗೆ ಒಂದು ಸೂಚನೆ ಕೊಡ್ತಾನೆ. ಏನಂತ ಹೇಳಿದ್ರೆ, ನೀನು ಇವ್ನು ಹೇಳೋದ್ಕಿನ ಮುಂಚೆನೆ ಅವನೇ ಇವನಿಗೆ ಹೇಳ್ತಾನೆ, ನೀನ್ ಒಂದು ಹುಡುಕಾಟದಲ್ಲಿದೆಯಾ, ಆ ಹುಡುಕಾಟ ನಿನಗೆ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲಿಗೂ ಪ್ರಯತ್ನ ತಪ್ಪಿಸ್ಬೇಡ, ನೀನ್ ಹೋಗು ಅಂತ ಹೇಳ್ತಾನೆ. ಸೊ ಮತ್ತೆ ಅದೇ ಕಾನ್ಫಿಡೆನ್ಸ್ ಇಂದ ಮತ್ತೆ ಅವನು ಹೊರಡ್ತಾನೆ ಅವನ ಜರ್ನಿಗೆ. ಹೊರಡೋ ದಾರಿದಲ್ಲಿ ಮತ್ತೆ ಅವನಿಗೆ ಯಾರು ಸಿಗ್ತಾರೆ ಅಂದ್ರೆ ದೇವತಾ ಮನುಷ್ಯ ಸಿಗ್ತಾನೆ. ದೇವತಾ ಮನುಷ್ಯ ಅಂದ್ರೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಕಲ್ನ ಬಂಗಾರ ಮಾಡೋ ಅಷ್ಟು ಪವರ್ ಇರುತ್ತೆ. ಓಕೆ, ಅಂದ್ರೆ ಕಲ್ನ ಬಂಗಾರ ಮಾಡೋ ಅಷ್ಟು ಶಕ್ತಿ ಇರುತ್ತೆ ಆ ದೇವತಾ ಮನುಷ್ಯಗೆ. ಸೊ ಆ ದೇವತಾ ಮನುಷ್ಯ ಕೂಡ ಸಿಗ್ತಾನೆ. ಸೊ ಅವಾಗ ಇವನಿಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ಒಂದ್ ಕನಸಂತೂ ನನಗೆ ನನ್ ಗೆಳೆಯ ಸಿಕ್ಕ, ಎರಡನೇದು ದೇವತಾ ಮನುಷ್ಯನು ಸಿಕ್ಕ, ಇನ್ ಮೂರನೇ ನಿಧಿ ಒಂದೇ ಸಿಗ್ಬೇಕಾಗಿರೋದು. ಅವಾಗ ದೇವತಾ ಮನುಷ್ಯನಿಗೆ ಕೇಳ್ತಾನೆ, ನನಗೆ ಹೆಲ್ಪ್ ಮಾಡ್ತೀರಾ ನೀವ್, ಈ ತರ ನಾನು ಒಂದು ಹುಡುಕಾಟದಲ್ಲಿ ಇದ್ದೀನಿ ಅಂತ. ಸೊ ಅವಾಗ ಅವನು ಏನ್ ಹೇಳ್ತಾನೆ, ಸರಿ ಆಯ್ತು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇವನ್ ಜೊತೆಗೆ ಅರ್ಧ ದಾರಿಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಬಂದು ಇವ್ರನ್ನ ಕ್ಯಾಪ್ಚರ್ ಮಾಡಿ ಇವ್ರನ್ನ ಕಿಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಸೊ ಕಿಲ್ ಮಾಡಕ್ಕೆ ಟ್ರೈ ಮಾಡಿದಾಗ ಇವನನ್ನ ಆ ದೇವತಾ ಮನುಷ್ಯ ಏನಿರ್ತಾನೆ, ಆ ದೇವತಾ ಮನುಷ್ಯ ಇದ್ದವನು ಇವನಿಗೆ ಒಂದ್ ಸೀಕ್ರೆಟ್ ಹೇಳ್ಕೊಡ್ತಾನೆ. ಸೀಕ್ರೆಟ್ ಏನಂತ ಹೇಳಿದ್ರೆ, ನೋಡು, ನೀನ್ ನಿಜವಾಗ್ಲೂ ಮನ್ಸಿಂದ ಏನಾದ್ರು ಅನ್ಕೊಂಡೆ ಅದಂದ್ರೆ ನೀನ್ ಅದನ್ನ ಆಗ್ಬೋದು, ನಾನು ನಿನಗೆ ಅದೊಂದ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಅವಾಗ ಏನಂತಂದ್ರೆ ರಾಜ ಬಂದು ಇವನಿಗೆ ಕೇಳಿದಾಗ ಇವನು ಈ ಹುಡುಗ ಇರ್ತಾನ ಅಲ್ಕಮಿಸ್ಟ್. ಈ ಅಲ್ಕಮಿಸ್ಟ್ ಇವನು ದೇವತಾ ಮನುಷ್ಯ ರಾಜುಗೆ ಹೇಳ್ತಾನೆ, ಇವನು ಸಾಮಾನ್ಯ ಹುಡುಗ ಅಲ್ಲ, ಇವನು ಒಬ್ಬ ಅತಿ ಇವನೊಬ್ಬ ತುಂಬಾ ಪವರ್ಫುಲ್ ಮನುಷ್ಯ, ನೀವ್ನಿಗೆ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾನೆ. ಅವಾಗ ಇವನು ಹುಡುಗ ಅಲ್ಕಮಿಸ್ಟ್ ಇದ್ದಾನೆ, ದೇವತಾ ಮನುಷ್ಯ ಕೇಳ್ತಾನೆ, ನೀನ್ ಯಾಕೆ ಹಂಗೆ ಹೇಳ್ದೆ ಅಂತ. ಸೊ ಅವಾಗ ಇವನ್ ಏನಿರ್ತಾನಲ್ಲ ದೇವತಾ ಮನುಷ್ಯ, ಇಲ್ಲ ನಿನಗ್ ಸೇವ್ ಮಾಡಕ್ಕೋಸ್ಕರ ಹೇಳಿದೀನಿ, ನಿನ್ನ ಇಲ್ಲ ಅಂದ್ರೆ ಅವ್ರು ನಿನ್ನ ಕಿಲ್ ಮಾಡ್ಬಿಡ್ತಾ ಇದ್ರು ಅಂತ ಹೇಳ್ತಾನೆ. ಆ ಟೈಮ್ ನಲ್ಲಿ ದೇವತಾ ಮನುಷ್ಯ ರಾಜನಿಗೆ ಒಂದ್ ಮಾತು ಹೇಳ್ತಾನೆ, ಈ ಹುಡುಗ ಸಾಮಾನ್ಯ ಅಲ್ಲ, ನೀವೇನಾದ್ರೂ ಮಾಡ್ತೀರಾ ಅಂದ್ರೆ ನಿಮ್ಗೆ ಸಮಸ್ಯೆ. ಇವನು ಗಾಳಿಯಾಗಿ ಬದಲಾಗ್ತಾನೆ ಇವನು ಅಂತಾನು ಹೇಳ್ತಾನೆ. ಅವಾಗ ರಾಜ ಇದ್ದವನು ಈ ಹುಡುಗ ಅಲ್ಕಮಿಸ್ಟ್ ಏನಿರ್ತಾನಲ್ಲ ಇವನನ್ನ ಒಬ್ಬನ್ನೇ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಜಾಗದಲ್ಲಿ ಬಿಟ್ಟು, ನಿನಗ್ 3 ದಿನ ಟೈಮ್ ಕೊಡ್ತೀನಿ, 3 ದಿನದಲ್ಲಿ ನೀನ್ ಗಾಳಿ ಆಗಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನ ಅಲ್ಲಿ ಬಿಟ್ಟು ಅವನನ್ನ ಕಾಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಹುಡುಗಗ್ ಹೆಂಗಾಗ್ಬಿಡ್ತೈತಿ ಅಂದ್ರೆ, ದೇವತಾ ಮನುಷ್ಯ ನನಗ್ ಸಪೋರ್ಟ್ ಮಾಡ್ತಾನೆ ಅಂತ ನಾನ್ ಅನ್ಕೊಂಡ್ರೆ ಇವನೇ ನನ್ಗೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಬಿಟ್ನಲ್ಲ ಅನ್ನೋ ಒಂದು ಅಲ್ಕಮಿಸ್ಟಿಗೆ ಸ್ಟಾರ್ಟ್ ಆಗುತ್ತೆ ಯೋಚನೆ ಮಾಡಕ್ಕೆ. ಅವಾಗ ಅಲ್ಕಮಿಸ್ಟ್ ಏನ್ ಮಾಡ್ತಾನೆ, ಇವಾಗ ಈ ದೇವತಾ ಮನುಷ್ಯ ಏನೋ ಅವ್ನ ಎಸ್ಕೇಪ್ ಆಗ್ಬಿಟ್ಟ, ಇವನ್ ಮೇಲೆ ಎತ್ತಾಕ್ಬಿಟ್ಟು. ಬಟ್ ಈ ಅಲ್ಕಮಿಸ್ಟ್ಗೆ ಈಗ ಆಪ್ಷನ್ ಏನು ಇಲ್ಲ, ಅವನು ಒಂದು ಬಚಾವ್ ಆಗ್ಬೇಕಂದ್ರೆ ಅವನು ಗಾಳಿಯಾಗಿ ಬೇರೆ ಕಡೆ ಹೋಗ್ಬೇಕು. ಸೊ ಅವಾಗ ಏನ್ ಮಾಡ್ತಾನೆ, ಮೊದಲನೇ ದಿನ ಆಗುತ್ತೆ, 2ನೇ ದಿನ ಆಗುತ್ತೆ, 3ನೇ ದಿನ ಹತ್ರ ಬರುತ್ತೆ. ಸೊ 3ನೇ ದಿನ ಹತ್ರ ಬಂದಾಗ ಇವನೇನ್ ಮಾಡ್ತಾನೆ, ಸಪೋರ್ಟ್ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ಸಪೋರ್ಟ್ ಕೇಳಕ್ಕೆ ಖಾಲಿ ಜಾಗದಲ್ಲಿ ಯಾರು ಇರ್ತಾರೆ, ಯಾರು ಇರಲ್ಲ. ಮರುಭೂಮಿಲಿ ಸಪೋರ್ಟ್ ಕೇಳ್ತಾನೆ. ಯಾರಿಗೆ ಕೇಳ್ತಾನೆ, ಭೂಮಿ ಕೇಳ್ತಾನೆ. ಫಸ್ಟ್ ಭೂಮಿ, ನನಗೆ ಹೆಲ್ಪ್ ಮಾಡು, ನಾನು ಇಲ್ಲಿಂದ ಹೆಂಗಾದ್ರೂ ಮಾಡಿ ನನ್ನ ಎಸ್ಕೇಪ್ ಮಾಡು, ಯಾಕಂದ್ರೆ ನಾನೊಂದು ಹುಡುಕಾಟದಲ್ಲಿ ಇದ್ದೀನಿ, ಅಲ್ಲಿವರೆಗೂ ನೀನ್ ನನಗ್ ಸಹಾಯ ಮಾಡ್ಬೇಕು ಅಂತ. ಸೊ ಆ ಭೂಮಿ ಇದ್ದಿದ್ದು ಹೇಳುತ್ತೆ, ನನ್ ಕೈಯಲ್ಲಿ ಸಹಾಯ ಮಾಡಕ್ ಆಗಲ್ಲ, ನೀನ್ ಬೇರೆಯವ್ರಿಗೆ ಕೇಳು ಅಂತ. ಮತ್ತೆ ಅಲ್ಲಿ ಅವನು ಯಾರಿಗ್ ಪ್ರೇ ಮಾಡ್ತಾನೆ, ಸೂರ್ಯ ಕೇಳ್ತಾನೆ. ಸೂರ್ಯಗೆ ಕೇಳಿದಾಗ ಸೂರ್ಯ ಹೇಳ್ತಾರೆ, ಇಲ್ಲ ನಿನ್ಗೆ ನಾನ್ ಸಹಾಯ ಮಾಡಕ್ ಆಗಲ್ಲ, ನೀನು ಬರ್ನ್ ಆಗಿ ಹೋಗ್ಬಿಡ್ತೀಯ ಅಂತ. ಸೊ ಅವಾಗ ಏನ್ ಮಾಡ್ತಾನೆ ಈ ಹುಡುಗ, ಹಾರ್ಟ್ಫುಲಿ
ಗಾಳಿ ಕೇಳ್ಕೊಂತಾನೆ, ನನಗ್ ಸಹಾಯ ಮಾಡಿ, ಏನಾದ್ರು ಮಾಡಿ ನನಗೆ ಇಲ್ಲಿಂದ ಬೇರೆ ದಾರಿಗೆ ತಲುಪಿಸಿ ಅಂತ. ಆ ಟೈಮಲ್ಲಿ ಗಾಳಿ ಇವನಿಗೆ ಸಹಾಯ ಮಾಡುತ್ತೆ. ಅಂದ್ರೆ ಇವನ್ ಜೋರಾಗಿ ಸುಂಟ್ರ ಗಾಳಿ ಬಂದ್ಬಿಟ್ಟು ಇವನ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹಾರ್ಕೊಂಡ್ ಹೋಗ್ಬಿಡ್ತಾನೆ. ಓಕೆನಾ? ಅವು ಅಲ್ಕಮಿಸ್ಟ್ ಅಂದ್ರೆ ದೇವತಾ ಮನುಷ್ಯ ಏನ್ ಹೇಳಿದ್ದ, ಇವನು ಗಾಳಿಯಾಗಿ ಹಾರಾಡಬಲ್ಲ ಅಂತ ಹೇಳಿ ರಾಜಂಗ್ ಹೇಳಿರ್ತಾನೆ. ರಾಜ ಕಾಯ್ಕೊಂಡ್ ಕೂತಿರ್ತಾನೆ 3 ದಿನ. ಬಟ್ ಇವನ್ ಗಾಳಿ ಜೊತೆಗೆ ಇವನು ಕೇಳ್ದಾಗ ಆ ಗಾಳಿ ಜೋರಾಗಿ ಬೀಸಿ ಇವನು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಕರ್ಕೊಂಡ್ ಹೋಗ್ಬಿಡುತ್ತೆ. ಓಕೆ, ಅವಾಗ ರಾಜರೆಲ್ಲ ನೋಡಿ, ಓ ಇಲ್ಲ ಇವ್ ನಿಜವಾಗ್ಲೂ ಶಕ್ತಿಯುತವಾಗಿದ್ದಾನೆ, ದೇವತಾ ಮನುಷ್ಯ ಹೇಳಿದ್ ಕರೆಕ್ಟ್ ಅಂತ ಹೇಳಿ ಇವನನ್ನ ಬಿಟ್ಬಿಡ್ತಾರೆ. ಓಕೆ, ಸೊ ಈ ಹುಡುಗ ಏನ್ ಮಾಡ್ದ, ಅಲ್ಕಮಿಸ್ಟ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಜಂಪ್ ಆಗ್ಬಿಟ್ಟ. ಜಂಪ್ ಆದಾಗ ಹುಡುಕಾಟದಲ್ಲಿ ಓಲ್ಟಾ ಹೋಗ್ಬಿಟ್ಟು ಈಜಿಪ್ಟ್ ಹತ್ರ ಬೀಳ್ತಾನೆ. ಕರೆಕ್ಟ್ ಆಗಿ ಈಜಿಪ್ಟ್ ಅಲ್ಲಿ ಬಿದ್ಮೇಲೆ ಪಕ್ಕದಲ್ಲೇ ಒಂದು ಏನಿರುತ್ತೆ, ಪಿರಮಿಡ್ ಇರುತ್ತೆ. ಮೊದ್ಲೇ ಕನಸು ಅವನು ಜೀವದ ಗೆಳೆ ಸಿಕ್ಕಾಯ್ತು, 2ನೇದು ದೇವತಾ ಮನುಷ್ಯನ ಮೀಟ್ ಆಯ್ತು, 3ನೇದು ಪಿರಮಿಡ್. ಸೊ ಪಿರಮಿಡ್ ನ ಪಕ್ಕದಲ್ಲಿ ಒಂದು ಮೆಜಿಷಿಯನ್ ಕೂತಿರ್ತಾನೆ. ಮೆಜಿಷಿಯನ್ ಅಂತ ಹೇಳಿದ್ರೆ ಅಂದ್ರೆ ಅವನೊಂದು ತುಂಬಾ ಶಕ್ತಿಯುತ ಇರ್ತಕ್ಕಂಥ ಮೆಜಿಷಿಯನ್. ಸೊ ಅವನಿಗೆ ಹೋಗಿ ಅವ್ನು ಹೇಳ್ತಾನೆ, ನಾನು ಎಲ್ಲಿ ಬೇರೆ ದೇಶದಿಂದ ಈ ಪಿರಮಿಡ್ ನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ, ಸೊ ನನಗೆ ನೀನು ಸಹಾಯ ಮಾಡು, ಇಲ್ಲಿ ಒಂದು ನಿಧಿ ಇದೆ, ನನಗೆ ಅದನ್ನ ತಗೊಳ್ಳೋದಕ್ಕೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಅಯ್ಯೋ ಹುಚ್ಚ, ನೀನ್ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದೀಯಲ್ಲ, ನೀನ್ ಎಲ್ಲಿ ಇಷ್ಟ ದಿನ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ಯಲ್ಲ, ಆ ನೀನ್ ನಿದ್ದೆ ಮಾಡ್ತಕ್ಕಂತ ಬೆಟ್ಟ ಇತ್ತಲ್ಲ, ಅಲ್ಲಿ ಒಂದ್ ಮರ ಇತ್ತಲ್ಲ, ನೀನ್ ಮಲ್ಕೊಳ್ಳೋ ಜಾಗದಲ್ಲಿ ನಿನ್ ಕಾಲ್ ಇತ್ತಲ್ಲ, ಕಾಲ್ ಕೆಳಗಡೆನೆ ಇತ್ತು ನಿಧಿ ಅಂತೇಳಿ ಅವನು ಹೇಳ್ತಾನ. ಅವಾಗ ಸೊ ಅಲ್ಕೆಮಿಸ್ಟಿಗೆ ಹೆಂಗಾಗುತ್ತೆ ಅಂದ್ರೆ, ಅವಾಗ ಅವನಿಗೆ ರಿಯಲೈಸ್ ಆಗತ್ತೆ, ಅಯ್ಯೋ ನಾನು ಅಲ್ಲಿ ನನ್ ಇರೋ ಜಾಗದಲ್ಲೇ ಬಿಟ್ಟು, ನಾನು ದೇಶ ಬಿಟ್ಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ನನ್ ಜೀವ ಉಳಿಸ್ಕೊಂಡು ಇಲ್ಲಿವರೆಗೂ ಬಂದ್ನಲ್ಲ ಅಂತೇಳಿ ಅವನಿಗೆ ಅವಾಗ ರಿಯಲೈಸೇಷನ್ ಆಗತ್ತೆ. ಓಕೆ, ಅಂದ್ರೆ ಅವ್ನ್ ದಿನ ಎಲ್ಲಿ ಮಲ್ಕೊಂಡು ಕನಸ್ ಕಾಣ್ತಾ ಇದ್ನಲ್ಲ, ಅಲ್ಲೇ ಇತ್ತು ಆಕ್ಚುಲ್ ನಿಧಿ. ಬಟ್ ಅವನು ಹುಡ್ಕೊಂಡ್ ಬಂದ. ಬಟ್ ಅವಾಗ ಅದು ಅವ್ನು ಹುಡ್ಕೊಂಡ್ ಬರೋದ್ರ ಜೊತೆಗೆ ಅವನಿಗೆ ಒಂದು ಅಡ್ವಾಂಟೇಜಸ್ ಏನಾಯ್ತು ಅಂದ್ರೆ, ಅವನ ಪ್ರಯತ್ನ ಎಲ್ಲಾದ್ರೂ ಮಿಸ್ ಆಯ್ತಾ? ಇಲ್ಲ. ಯಾಕಂದ್ರೆ ಅವನೊಬ್ಬ ಗೆಳೆಯ ಸಿಕ್ಕ, ಜೊತೆಗೆ ದೇವತಾ ಮನುಷ್ಯನ ಸಿಕ್ಕ, ಜೊತೆಗೆ ಅವ್ನು ವಾಪಸ್ ಅವ್ನ ಊರಿಗೆ ಹೋದಾಗ ಅವ್ನ ಎಲ್ಲಿ ಮಲ್ಕೊಳ್ತಿದ್ನಲ್ಲ ಅಲ್ಲೇ ನಿಧಿ ಕೂಡ ಇತ್ತು. ನಿಧಿ ಸಿಕ್ಮೇಲೆ ಅವನು ರಾಜ್ಯದ ಶ್ರೀಮಂತ ಮನುಷ್ಯ ಆಗಿ ಅವನು ಜೀವನ ಮಾಡ್ತಾನೆ. ಕ್ಲಿಯರ್? ಅಂದ್ರೆ ಈ ಸ್ಟೋರಿ ಮಾರಲ್ ಏನು ಅಂತ ನಿಮ್ಗೆ ಹೇಳೋದಾದ್ರೆ, ನಾವು ಮಾಡುವಂತ ಕೆಲ್ಸ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಓಕೆ, ಜೊತೆಗೆ ಅವನಿಗೆ ಕಲಿಯೋದಕ್ಕೆ ಎಷ್ಟು ಅವಕಾಶಗಳು ಸಿಕ್ವು ಅಂದ್ರೆ, ಅವ್ನು ಒಂದ್ ಹುಡುಕಾಟದಲ್ಲಿ ಹೋದ್ರೆ ಅವನಿಗೆ 3-4 ಆಪ್ಷನ್ಗಳು ಸಿಕ್ವು. ಜೊತೆಗೆ ಈ ಸ್ಟೋರಿದಲ್ಲಿ ಒಂದು ಗಾಳಿ ಕೂಡ ಅವನಿಗೆ ಸಹಾಯ ಮಾಡ್ತು. ಅಂದ್ರೆ ಅವನೊಂದು ಹುಡುಕಾಟದಲ್ಲಿ ಇದ್ದಾಗ ಆ ಪ್ರಕೃತಿನೂ ಕೂಡ ಅವನಿಗೆ ಹೆಲ್ಪ್ ಮಾಡ್ತು ಅಂತ ಹೇಳಿ ಇದು ಮಾರಲ್ ಆಫ್ ದಿ ಸ್ಟೋರಿ. ಓಕೆ, ಅಂದ್ರೆ ಇದು ಆಕ್ಚುಲಿ ದೊಡ್ಡ ಸ್ಟೋರಿ ಇತ್ತು. ಆದಷ್ಟು ನಾನು ಎಲ್ಲಾನು ಕೂಡ ಇದನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಸ್ವಲ್ಪ ಬ್ರೇಕ್ ಮಾಡಿ, ಸ್ವಲ್ಪ ಚೇಂಜಸ್ ಮಾಡಿ ನಿಮ್ಗೆ ಹೇಳಿದೀನಿ. ಬಟ್ ಅಲ್ಟಿಮೇಟ್ ಏನಂತ ಹೇಳಿದ್ರೆ, ಯಾವತ್ತು ನಾವು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರೆ, ಯಾವತ್ತೂ ಯಾವ್ದೋ ಒಂದು ಕೆಲ್ಸನ ಸ್ಟಾರ್ಟ್ ಮಾಡಿದಾಗ ಅದ್ರಲ್ಲಿ ರಿಸಲ್ಟ್ ಡೆಫಿನೆಟ್ಲಿ ಅಂದ್ರೆ ನಾವು ನಮ್ಮ ಹತ್ರನೇ ಇರ್ತಕ್ಕಂತ ಒಂದು ಆಪರ್ಚುನಿಟೀಸ್ ನ ಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕಾಡ್ಕೊಂಡು ಹೋಗಿರ್ತೀವಿ. ಒಂದು. 2ನೇದು, ನಾವು ಹುಡುಕಾಟ ಅಂದ್ರೆ ನಮ್ಗೆ ಏನಾದ್ರೂ ಒಂದ್ ಸಿಗಬೇಕು ಅಂದ್ರೆ ನಾವು ಪ್ರಯತ್ನ ಪಡ್ಲೇಬೇಕು. ಸೊ ಆ ಪ್ರಯತ್ನ ಪಟ್ಟಾಗೇನೆ ನಮಗೆ ಬೇರೆ ಬೇರೆ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಓಕೆ, ಇದು ಮಾರಲ್ ಆಫ್ ದ ಸ್ಟೋರಿ. ಓಕೆ, ಸೊ ಅದೇ ರೀತಿ ನಾನು ಇದನ್ನ ನಮ್ಮ ಅಪ್ಸ್ಕಿಲ್ಲಿಗೆ ಲಿಂಕ್ ಮಾಡೋದಾದ್ರೆ, ಸೊ ಅಪ್ಸ್ಕಿಲ್ ಜರ್ನಿನೂ ಇದೇ ರೀತಿನೇ ಇರುತ್ತೆ. ಓಕೆ, ಸೊ ನೀವು ಮೀಟ್ ಆಗೋ ಜನ, ನೀವು ಮಾತಾಡೋ ಅಂತ ವಿದ್ಯಾರ್ಥಿಗಳು, ನೀವು ಕೆಲಸ ಮಾಡ್ತಕ್ಕಂತ ಎನ್ವೈರನ್ಮೆಂಟ್, ಅಂದ್ರೆ ಎಷ್ಟೇ ಚಾಲೆಂಜಸ್ ಗಳು ಬರ್ಬೋದು, ಎಷ್ಟೇ ಅಪ್ ಅಂಡ್ ಡೌನ್ಸ್ ಬರ್ಬೋದು, ಎಷ್ಟೇ ಡಿಫಿಕಲ್ಟಿಗಳು ಬರ್ಬೋದು, ಬಟ್ ನಿಮ್ಮ ಏನು ಜರ್ನಿ ಇರುತ್ತೆ ಅದು ಒಂದಲ್ಲ ಒಂದು ದಿನ ಸಫಲ ಆಗುತ್ತೆ. ಓಕೆ, ಸೊ ಹಾಗಾಗಿ ಆಲ್ವೇಸ್ ವಿ ಶುಡ್ ಫೋಕಸ್ ಆನ್ ಪಾಸಿಟಿವ್ ಸೈಡ್ ಆಫ್ ದಿ ಆಕ್ಟಿವಿಟಿ. ಜೊತೆಗೆ ನಾವೇನೇ ಪ್ರಯತ್ನ ಪಟ್ರು ಕೂಡ ಅದರಿಂದ ಒಂದು ಕಲಿಯೋದಕ್ಕೆ ಅವಕಾಶ. ಅಂದ್ರೆ ಯಾವ ವ್ಯಕ್ತಿ ಪ್ರಯತ್ನಗಳನ್ನ ಮಾಡ್ತಾರೆ
ಅವ್ರು ಮಾತ್ರ ಸಕ್ಸಸ್ ಆಗೋಕೆ ಕಾರಣ ಆಗುತ್ತೆ. ಪ್ರಯತ್ನ ಮಾಡಿಲ್ಲ ಅಂದ್ರೆ ನಾವ್ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಓಕೆ, ಅಂದ್ರೆ ಕಲಿಕೆ ಅನ್ನೋದು ಇಟ್ಸ್ ನೆವರ್ ಸ್ಟಾಪಿಂಗ್. ಅಂದ್ರೆ ಲರ್ನಿಂಗ್ ಅನ್ನೋದು ಅದು ಸ್ಟಾಪ್ ಆಗೋದಿಲ್ಲ. ಅಂದ್ರೆ ನಾವು ಕಲಿಯೋದನ್ನ ಯಾವತ್ತು ಸ್ಟಾಪ್ ಮಾಡ್ತೀವಿ ಅವತ್ತೇ ನಮ್ ಗ್ರೋತ್ ಕೂಡ ಸ್ಟಾಪ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಅಪ್ಸ್ಕಿಲ್ ಅನ್ನೋದು ಕೇವಲ ನಾವು ನರ್ಸರಿಯಿಂದ PUC ಮಕ್ಕಳಿಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡಿರುವಂತ ಕೋರ್ಸ್ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಕೋರ್ಸು. ಅಂದ್ರೆ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಆಗಿರ್ಬೋದು, ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಪ್ಸ್ಕಿಲ್ ಜೊತೆಗೆ ಪ್ಲಾಟ್ಫಾರ್ಮ್ ಅಲ್ಲಿ ಅಸೋಸಿಯೇಟ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕಲಿಯೋದಕ್ಕೆ ಅವಕಾಶ. ಓಕೆ, ಸೊ ಹಾಗಾಗಿ ಐ ಥಿಂಕ್ ಯಾರಾದ್ರೂ ಮಾರಲ್ ಆಫ್ ದ ಸ್ಟೋರಿನ ನಿಮ್ಮ ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ನೀವು 2 ನಿಮಿಷ ಮಾತಾಡ್ಬೋದು. ಹ್ಯಾಂಡ್ಸ್ ರೈಸ್ ಮಾಡಿ ವಾಲಂಟಿಯರ್ ಆಗಿ ನಿಮ್ಗೆ ನಾನು ಅನ್ಮ್ಯೂಟ್ ಮಾಡಿ ಮಾತಾಡೋದಕ್ಕೆ ಹೇಳ್ತೀನಿ. ಸೊ ನೀವು ಕೂಡ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನ ಶೇರ್ ಮಾಡ್ಬೋದು. ಓಕೆ, ಎಸ್, ಯಾರಾದ್ರೂ ಹ್ಯಾಂಡ್ಸ್ ರೈಸ್ ಮಾಡಿರೋರು ಇದ್ರೆ ನಾನು ರೈಸ್ ಮಾಡಿ, ಅಥವಾ ನೀವೇ ಅನ್ಮ್ಯೂಟ್ ಮಾಡಿ ಕೂಡ ಮಾತಾಡ್ಬೋದು. ಎಸ್.